ಎಸ್ ಗೈಸ್, ರೀಚ್ ಆದೆ ಬೊಟೀಕ್ಗೆ. ನಮ್ಮ ಮನೆಯಿಂದ ತುಂಬ ಹತ್ರನೇ ಇರೋದು. ಆಲ್ಮೋಸ್ಟ್ 7 ಇಯರ್ಸ್. ನನ್ನ ಇವತ್ತು ಶೂಟಲ್ಲಿ ಜಾಸ್ತಿ ಕೆಲಸ ಕೊಟ್ಬೇಡ ಪ್ಲೀಸ್ ಪ್ಲೀಸ್. ಅದ್ದಿ ಡಿ ವಿ ಅವ್ರಿಗೆ ಪುಣ್ಯಕ್ಕೆ ಹುಡುಗಿರು ಕಾಣಿಸಲ್ಲ, ಬರೀ ಫೋಟೋ ಹಿಡಿತಾರಷ್ಟೇ. ಏನು ಹೇಳ್ರಿ? ಹಲೋ, ವೆಲ್ಕಮ್. ಹೇಗಿದ್ದೀರಾ ಎಲ್ಲರೂ? ಲಾಸ್ಟ್ ವ್ಲಾಗಲ್ಲಿ ಹುಷಾರಿಲ್ಲ ಅಂತ ಹಾಕಿದೆ. ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ DM ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ದೀರಾ. ನಾವು ಐ ಆಮ್ ಫೈನ್. ಸೊ ನೀವೆಲ್ಲ ಹೇಗಿದ್ದೀರಾ? ವೆದರ್ ತುಂಬ ಡೌನ್ ಆಗಿರೋದ್ರಿಂದ ಸುಮಾರು ಜನಕ್ಕೆ ಹುಷಾರು ತಪ್ಪಿದೆ ಅಂತ ಅನ್ಕೊತೀನಿ. ಅದಕ್ಕೋಸ್ಕರ ಸೇಫ್ಟಿ ಮೆಷರ್ಸ್ ಅಷ್ಟೇ. ಅದ್ದಿಗೆ ಸಾಕ್ಸು, ಫುಲ್ ಪ್ಯಾಂಟ್, ಫುಲ್ ಸ್ಲೀವ್, ಓ ಮೈ ಗಾಡ್, ಫುಲ್ ಪ್ಯಾಕ್ ಮಾಡ್ತಾ ಇದ್ದೀನಿ ಅವನ್ನ. ವೆದರ್ ಬ್ಯಾಂಗ್ಳೂರಲ್ಲಿ ಇಟ್ಸ್ ವೆರಿ ಬ್ಯಾಡ್. ಲೈಕ್ ಸಣ್ಣ ನೋಡೇ ನಾವು ಎಷ್ಟೋ ವರ್ಷ ಆಗಿದೆ ಅನ್ನೋ ಥರ ಫೀಲ್ ಆಗ್ತಿದೆ. ಬಿಕಾಸ್ ಈ ಥರ ಮೋಡ ಮುಚ್ಕೊಂಡಿರೋ ವಾತಾವರಣದಲ್ಲಿ ಏನಾಗುತ್ತೆ, ಜಾಸ್ತಿ ಕಾಯಿಲೆಗಳು ಬರುತ್ತೆ. ಕೋಲ್ಡ್ ಆಗಲಿ, ಜ್ವರ ಏನು ಬಂದರೂ ಹೋಗೋದಿಲ್ಲ ಬೇಗ. ನನಗೆ ಆ್ಯಕ್ಚುಲಿ ಕೆಮ್ಮು ಬರೋದೇ ಇಲ್ಲ. ಸೊ ಬಂದಿದೆ, ಹೋಗ್ತಿಲ್ಲ. ಆ್ಯಂಡ್ ಆಲ್ಸೋ ಇವಾಗ ನಾನು ಸ್ವಲ್ಪ ಹಬ್ಬ ಆಗಿರೋದ್ರಿಂದ ಸುಮಾರು ನನ್ನ ಸ್ಯಾರೀಸ್ ಎಲ್ಲ ಕೊಟ್ಟಿದ್ದೀನಿ ಸ್ಟಿಚಿಂಗ್ಗೆ. ಸ್ಯಾರೀಸ್ ಆ್ಯಕ್ಚುಲಿ ಈ ಸತಿ ಕಂಚಿನಲ್ಲಿ ತೊಗೊಂಡು ಬಂದಿದ್ದು. ಕಂಚಿಲಿ ಹೋಗಿದ್ದು ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಸ್ಯಾರಿ ಶಾಪಿಂಗ್ ಅಂತ ಹೋದಾಗ ನನಗೆ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮೆಷರ್ಮೆಂಟ್ ಬ್ಲೌಸ್, ನನ್ನ ಮೆಷರ್ಮೆಂಟ್ ಎಲ್ಲ ಕೊಡೋದಕ್ಕೆ ಇವಾಗ ಹೋಗಬೇಕು. ಅದಕ್ಕೆ ರೆಡಿ ಆಗಿದ್ದೀನಿ. ಆ್ಯಂಡ್ ಆಲ್ಸೋ ಇವತ್ತೊಂದು ಶೂಟ್ ಇದೆ. ಶೂಟಿಗೆ ರೆಡಿ ಆಗೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ವ್ಲಾಗಲ್ಲಿ. ಸೊ ಇವತ್ತು ರಂಜನ್ ಶಾಪಲ್ಲಿ ಒಂದು ಶೂಟ್ ಇದೆ. ಸೊ ಶಾಪು, ಶೂಟು ಎಲ್ಲ ಹೇಗೆ ನಡೆಯುತ್ತೆ ಅನ್ನೋದು ನಾನು ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಕ್ವಿಕ್ಕಾಗಿ ವ್ಲಾಗ್ನ ಶುರು ಮಾಡ್ಬಿಡೋಣ ಬನ್ನಿ. ಅದಿ ಬೊಟ್ಟಿಗೆ ಹೋಗಿ ಬರೋಣ. ಇವತ್ತು ಸ್ಯಾಟರ್ಡೇ, ಸೊ ಹದ್ದಿಗೆ ಹಾಲಿಡೇ. ಅದಿ ಹೋಗೋಣ. ಎಸ್ ಗೈಸ್, ರೀಚ್ ಆದೆ ಬೊಟೀಕ್ಗೆ. ನಮ್ಮ ಮನೆಯಿಂದ ತುಂಬ ಹತ್ರನೇ ಇರೋದು. ಆಲ್ಮೋಸ್ಟ್ 7 ಇಯರ್ಸ್. ನನ್ನ ಮದುವೆ ಟೈಮಿಂದನೂ ನಾನು ಇಲ್ಲೇ ಬರೋದು. ಸೊ ಈ ಸ್ಟೋರ್ ಕೂಡ ನನಗೆ ತೀರಾ ಗೊತ್ತಿರೋರಾಗಿರೋದ್ರಿಂದ ನನಗೆ ತುಂಬ ಕಂಫರ್ಟಬಲ್. ನಾನು ಎಲ್ಲೂ ಹೋಗೋದೇ ಇಲ್ಲ ಸೆಕೆಂಡ್ ಆಪ್ಷನ್ ಅಂತ. ಹೋದ್ರಂತೂ ಇನ್ನೂ ತಲೆ ಕೆಟ್ಟೋಗುತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ ಇವ್ರ ಸ್ಟುಡಿಯೋ. ಇದು 2ನೇ ಸ್ಟುಡಿಯೋ ಅವ್ರದ್ದು. ಇನ್ನೂ ಒಂದು ಸ್ಟುಡಿಯೋ ಬೇರೆ ಕಡೆ ಇದೆ. ಸೊ ಇಟ್ ಇಸ್ ವೆರಿ ನೈಸ್. ಈ ಥರ ಎಲ್ಲ ಶೂಟ್ಸ್ ಎಲ್ಲ ಮಾಡ್ತಿರ್ತಾರೆ ಅವ್ರು ಆ್ಯಕ್ಚುಲಿ. ಸೊ ಇಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ. ನನ್ನ ಕೆಲ್ಸಕ್ಕೆ ಬಂದರೆ 5 ನಿಮಿಷನೂ ಇರೋದಿಲ್ಲ ಅವನು. ಸುಮ್ಮನೆ ಹೋಗೋಣ 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 ಅಂತಿರ್ತಾನಪ್ಪ. ನಡಿ ಮನೆಗೆ ಹೋಗಿ ಏನು ಮಾಡ್ತೀಯ ನೋಡ್ತೀವಿ. ನಡಿ, ಟೈಮ್ ಆಗುತ್ತೆ, ನಡಿಯಮ್ಮ. ಸೊ ಎಸ್ ಗೈ, ಸೊ ಮನೆಗೆ ಬಂದೆ ವಾಪಸ್ಸು. ಮನೆಯಿಂದ ಒಂದು 5 ನಿಮಿಷ ಅಷ್ಟೇ. ಅದ್ದಿ ಎಷ್ಟು ಕಾಟ ಕೊಟ್ಬಿಟ್ಟು 5 ನಿಮಿಷದಲ್ಲಿ ಅಂತ ವೀಡಿಯೋನಲ್ಲಿ ತೋರಿಸ್ದೆ ಅಲ್ಲ. ಅವ್ನು ಯಾವಾಗಲೂ ಹಾಗೆ ನನ್ನ ಕೆಲಸಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಹೀಗೆ ಮಾಡ್ತಾನೆ. ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದಾಗೆ ನಂದೊಂದು ಶೂಟ್ ಇದೆ ಇವತ್ತು. ಸೊ ಶೂಟಿಗೆ ರೆಡಿ ಆಗಬೇಕು. ಹೀಗೆ ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡ್ತಿದ್ದಾಗ ನಾನೊಂದು ಫೌಂಡೇಶನ್ನ ನೋಡಿದೆ. ಯಾರೋ ಒಬ್ಬರು ಇಂಟರ್ನ್ಯಾಷನಲ್ ಫೌಂಡೇಶನ್ನ ಹಾಕೊಳ್ತಿದ್ರು. ಎಷ್ಟು ಸ್ಮೂತ್ ಆಗಿತ್ತು ಗೊತ್ತಾ ಫಿನಿಶು. ಆಬ್ವಿಯಸ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ನಂಗಷ್ಟೆಲ್ಲ ಖರ್ಚು ಮಾಡೋಕ್ಕೆ ಆಗೋದಿಲ್ಲ ಫೌಂಡೇಶನ್ಗೆ. ಆ್ಯಂಡ್ ಆಲ್ಸೋ ಅವಾಗ ನಾನು ಇಂಡಿಯನ್ ಬ್ರ್ಯಾಂಡಲ್ಲಿ ಯಾವುದಾದ್ರೂ ಆ ಥರ ಫಿನಿಶ್ ಕೊಡುವಂಥ ಫೌಂಡೇಶನ್ಸ್ ಇದೆಯಾ ಅಂತ ಚೆಕ್ ಮಾಡ್ತಿದ್ದಾಗ ನನಗೆ ಸಿಕ್ಕಂಥ ಬ್ರ್ಯಾಂಡೇ NYBe ಅವರ ಫೌಂಡೇಶನ್. ಸೊ ದಿಸ್ ಇಸ್ NYBe 3-in-1 ಫೌಂಡೇಶನ್. ತುಂಬಾ ಚೆನ್ನಾಗಿದೆ, ಇಂಡಿಯನ್ ಬ್ರ್ಯಾಂಡ್ ಕೂಡ. ಸೊ ಎಸ್, ಲೆಟ್ಸ್ ಟ್ರೈ ದಿಸ್. ಆ ವಿಡಿಯೋನಲ್ಲಿ ನೋಡಿದ ಥರನೇ ಫೌಂಡೇಶನ್ ಹಾಕಿದ್ರೆ ಎಷ್ಟು ನೀಟಾಗಿ ಸ್ಮೂತಾಗಿ ನನ್ನ ಸ್ಕಿನ್ ಮೇಲೆ ಹೋಗ್ತಿದೆ ಅಲ್ವಾ. ನಾನಿವತ್ತು ಯೂಸ್ ಮಾಡ್ತಾ ಇದ್ದೀನಿ NYBe ಬ್ರಷ್ ಟು ಬ್ಲೆಂಡ್ ದ ಫೌಂಡೇಶನ್. ಬ್ಲೆಂಡ್ ಮಾಡ್ತಿದ್ರೆ ಅನಿಸುತ್ತೆ ನನ್ನ ಸ್ಕಿನ್ ಫೀಲ್ಸ್ ಲೈಕ್ ಸಿಲ್ಕ್ ಅಂತ. ಎಸ್, ಸಿಲ್ಕ್ ಸ್ಮೂತ್ ಫಿನಿಶ್ ಸಿಗುತ್ತೆ ಈ ಫೌಂಡೇಶನಿಂದ. ನ್ಯಾಚುರಲ್ ಲೈಟಲ್ಲಿ ಶೂಟ್ ಮಾಡ್ತಿರೋದ್ರಿಂದ ಈ ಥರ ಫೌಂಡೇಶನ್ ಇಸ್ ಬೆಸ್ಟ್. ಸ್ವಲ್ಪ ಬ್ಲಷ್ ಹಾಕೊತಾ ಇದ್ದೀನಿ. ನೀವು ಈ ಫೌಂಡೇಶನ್ ಆನ್ ಡೈಲಿ ಬೇಸಿಸ್ ಆರ್ ಸಣ್ಣ ಪುಟ್ಟ ಫಂಕ್ಷನ್ಸಿಗೆ ಕೂಡ ಆರಾಮಾಗಿ. ಸೊ ಐ ಆಮ್ ಯೂಸಿಂಗ್ NYBe ಸ್ಟ್ರೋಕ್ ಕ್ರೀಮ್ ಆ್ಯಸ್ ಅ ಹೈಲೈಟರ್. ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕೊಂಡು ನೀಟಾಗಿ ಕೈಯಲ್ಲೇ ಆರಾಮಾಗಿ ಬ್ಲೆಂಡ್ ಮಾಡ್ಬೋದು. ಇದು ಹಾಕೊಂಡ್ರೆ ದ ಎಕ್ಸ್ಟ್ರಾ ಗ್ಲೋ ಇಸ್ ಗ್ಯಾರಂಟೀಡ್. ಸೊ ಲುಕ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಇಷ್ಟೇ ಪ್ರಾಡಕ್ಟ್ಸಿಂದ. ಫೈನಲಿ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ವೆರಿ ನ್ಯೂಡ್ ಲಿಪ್ಸ್ಟಿಕ್ ಆ್ಯಂಡ್ ಆಲ್ಸೋ ಸ್ವಲ್ಪ ಜ್ಯುವೆಲ್ಸ್, ಬಿಕಾಸ್ ಸ್ವಲ್ಪ ಇಂಡೋ ವೆಸ್ಟರ್ನ್ ಔಟ್ಫಿಟ್ ಆಗಿದೆ. ಬೊಟ್ಟು ಇಟ್ಕೊತಾ ಇದ್ದೀನಿ. ಸೊ ನೋಡಿ ಹೀಗೆ ಕಾಣ್ತಿದೆ ನನ್ನ ಮೇಕಪ್. ವೆರಿ ಜಸ್ಟ್ ಫೌಂಡೇಶನ್ ಇಷ್ಟೇ, ನಾನು ಏನು ತೋರಿಸಿದ್ನೋ ಅಷ್ಟೇ ಹಾಕೊಂಡಿರೋದು. ಸೊ ನೈಸ್ ಅಲ್ವಾ? ಸೊ ಎಸ್, ನನ್ನ ಸ್ಕಿನ್ ಸಿಲ್ಕ್ ಲೈಕ್ ಫಿನಿಶ್ ಥರ ಕಾಣಿಸ್ತಿದೆ ಅಲ್ಲ ಆಫ್ಟರ್ ಅಪ್ಲೈಯಿಂಗ್ ದಿಸ್ ಫೌಂಡೇಶನ್. ವಾವ್. ಸೊ ರೆಡಿ ಫಾರ್ ದ ಶೂಟ್. ಇವಾಗ JP ನಗರ್ಗೆ ಹೋಗಬೇಕು. ತುಂಬಾ ದೂರ ಇದೆ. ಸೊ ಹೊಟ್ಬಿಡೋಣ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಹೋಗೋದಕ್ಕೆ. 3 hours 4 hours ಆಗುತ್ತೆ. ಸೊ ಲೆಟ್ಸ್ ಗೋ. ಫಸ್ಟ್ ಉಜ್ವಲ್ ಅವ್ರ ಮನೆಗೆ ಹೋಗಬೇಕು. ಅಲ್ಲಿಂದ ಅವ್ರನ್ನ ಪಿಕ್ ಮಾಡಿಕೊಂಡು ಆಮೇಲೆ ಹೋಗೋದು. ಹಾಂ
ಡ್ಯಾಡಿ ಕೈಲಿ ಹಾಕ್ಸ್ಕೊ. ಶೂ ಹಾಕ್ಕೊಬೇಕಂತ. ಸ್ಪೈಡರ್ ಮ್ಯಾನ್ ಗ್ಲೌಸ್ ಎಲ್ಲ ಹಾಕೊಂಡು. ಯಾರಿಗೂ ಹೇಳ್ತಾ ಇದ್ದೆ ಗೈಸ್? ಯಾರು ಫೋನ್ಗೆ ಹೇಳ್ತಾವನಂತೆ ದೀಪ್. ತುಂಬ ಮಾತಾಡೋದು ಕಲ್ತಿದ್ದಾನೆ ಅದ್ದಿ ಅಂತೂ. ಅದ್ದಿ ಮಾತಾಡೋದಕ್ಕೆ, ಡಿ ವಿ ಅವ್ರು ಮಾತಾಡೋದಕ್ಕೆ ಕೌಂಟರ್ ಯಾರು ಕೊಡ್ತಾರೆ ಅಂದರೆ ನಮ್ಮ ಮನೇಲಿ ನಾನಲ್ಲ, ಇವನೇ ಅಲ್ಲ ದೀಪ್. ಅದ್ದಿ ಇವತ್ತು ಶೂಟಲ್ಲಿ ಜಾಸ್ತಿ ಕೆಲಸ ಕೊಡ್ಬೇಡ ಪ್ಲೀಸ್ ಪ್ಲೀಸ್ ಅದ್ದಿ. ಇವತ್ತು ನಿಂದೆ ಶೂಟ್ ಮಾಡ್ತಾ ಇರೋದು. ಅದೇ ಸ್ವಲ್ಪ ಜಾಸ್ತಿ ಕಾಟ ಕೊಡಲ್ವಂತೇವ್ ನೀವತ್ತು. ನಾನು ಬರಲ್ಲ, ಇಲ್ಲೇ ಇರ್ತೀನಿ. ನನ್ನ ಬಿಟ್ಟು ಹೋಗ್ತೀರಾ? ನಾನು ಬೇಡವಾ? ಸೊ ಅದ್ದಿದೆ ಇರೋದು ಇವತ್ತು ಕೆಲಸ. ಗೊತ್ತಿಲ್ಲ ಎಷ್ಟು ಕಾಟ ಕೊಡ್ತಾನೆ ಅಂತ ನನ್ನ ಮಗ. ನೋಡೋಣ ಹೇಗೋಗುತ್ತೆ ಅಂತ. ನಮ್ಮ ಮನೆ ಬಿಟ್ಟಾಗ ಎಕ್ಸಾಕ್ಟ್ಲಿ 1:45 JP ನಗರ್ ರೀಚ್ ಆದಾಗ 4:30 ಆಗಿತ್ತು. ಅಷ್ಟು ಟ್ರಾಫಿಕ್ ಇತ್ತು ಅವತ್ತು. ಓ ಮೈ ಗಾಡ್, ಅರ್ಧ ದಾರಿಗೆ ಮನೆಗೆ ಹೋಗ್ಬಿಡೋಣ ವಾಪಸ್ ಅನಿಸ್ತಾ ಇತ್ತು, ಅಷ್ಟೊಂದು ಟ್ರಾಫಿಕ್. ಓ ಸ್ಯಾಟರ್ಡೇ ಬೇರೆ ಅಲ್ವಾ, ಕೇಳಲೇಬೇಡಿ ಬೆಂಗಳೂರು ಪರಿಸ್ಥಿತಿ. ರಂಜನ್ ಕ್ಯಾಮಿಯೋ ಅಪಿಯರೆನ್ಸು. ರಂಜನ್ ಕ್ಯಾಮಿಯೋ ಸ್ಟ್ಯಾನ್ಲಿ ಥರ ಬರೋದು ಸೆಂಟ್ರಲ್ಲಿ. ಕ್ಯಾಮಿಯೋ ಅಪಿಯರೆನ್ಸ್ ಮಚ್ಚ ನೀನು. ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿದ್ರೆ ಆಲ್ರೆಡಿ ರೀಲ್ಸ್ನ ನೀವು ನೋಡಿರ್ತೀರ. ಇದು ಆಯುಷ್ ಸೆಂಟ್ರಲ್ಗೆ ಮಾಡಿದ ರೀಲ್ಸ್ ಆ್ಯಂಡ್ ಕಾನ್ಸೆಪ್ಟ್ ವಾಸ್ ವರ್ಣ ಪ್ರಸನ್ನ. ಕಾನ್ಸೆಪ್ಟ್ ಅಲ್ಲ, ಇದೊಂದು ಟ್ರೆಡಿಷನ್ನು. ಡ್ರಾಪ್ಸ್ ಹಾಕ್ತಾರೆ ಮಕ್ಕಳಿಗೆ ಒಂದು ಪುಷ್ಯ ನಕ್ಷತ್ರ ಡೇಟ್ಸಲ್ಲಿ. ಕಂಪ್ಲೀಟ್ ಇನ್ಫಾರ್ಮೇಷನ್ಗೆ ನನ್ನ ರೀಲ್ಸ್ನ ಹೋಗಿ ನೋಡಿ ಗೊತ್ತಾಗುತ್ತೆ. ಸೊ ಆಲ್ಸೋ ಇದು ರಂಜನ್ ಅವರ ಒನ್ ಆಫ್ ದಿ ಸ್ಟೋರ್ಸ್. ಇಲ್ಲಿ ಮಾಡಬೇಕು ಅಂತ ಹೇಳಿ ರಂಜನ್ ಅವರು ನಾವೆಲ್ಲ ಡಿಸ್ಕಸ್ ಮಾಡಿದ್ದಂಥ ರೀಲ್ಸ್ ಇದು. ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ. ಆ್ಯಕ್ಚುಲಿ ಆಯುರ್ವೇದಿಕ್ ಪ್ರಾಡಕ್ಟ್ ಇದೆ. ಅವತ್ತು ನಂಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಸುಮಾರು ಪ್ರಾಡಕ್ಟ್ಸ್ ಚೆಕ್ಔಟ್ ಮಾಡೋಕ್ಕಾಗಿಲ್ಲ. ಏನೋ ದೇಸಿ ಗೀ ಅಂತೆಲ್ಲ ನೋಡ್ತಿದ್ರು. ಎಲ್ಲರೂ ಬಂದಿದ್ವಿ ಅಲ್ಲಿ. ಇಲ್ಲಿಂದ ಬೇರೆ ಕಡೆ ಹೋಗೋ ಪ್ಲ್ಯಾನ್ಸ್ ಇತ್ತು, ಅದಕ್ಕೋಸ್ಕರ ಇಲ್ಲಿ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ನಮಗೆ ಶೂಟ್ ಮುಗೀಲಿ ಅಂತ. ಮಾಡು, ಅದೇನು ಮಾಡ್ತೀವಿ ಮಾಡು ಮಾಡು ಮಾಡು. ಚೆನ್ನಾಗಿರೋದು ಹಾಳು ಮಾಡೋದು. ನೋಡಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ನಾನು ಬ್ಲಾಗಲ್ಲಿ ಹಾಕ್ತೀನಿ. ಯಾರು ತಿನ್ನಿಸ್ಬಾರ್ದು ಅಂತ ಲೇಟಾಗಿ ಬಂದಿದ್ದಾರೆ, ಆದರೂ ಸಿಗಾಕೊಂಬಿಟ್ರು. ರಿಯಾನು ಬಂದ್ಲು. ರಿಯಾ ತಿಂತಾ ಇದ್ದಾಳೆ, ತಿಂದ್ಮೇಲೆ ಬರ್ತಾಳೆ. ಅಯ್ಯಯ್ಯ ಚೀಸ್ ಪುಲ್ಲೇ ಬಂದಿಲ್ಲ. ಇದ್ರಲ್ಲಿ ಬಂತಲ್ಲ ಚೀಸ್ ಫುಲ್. ಅಯ್ಯೋ ತಿನ್ರಿ, ವೇಟ್ ಮಾಡ್ತಾ ಇದ್ರೆ ನಾನು ಹೇಳೋಕ್ಕೆ. ನೀವು ಹೆಂಡ್ತಿ ಯಾವ್ದಾನ ಆ್ಯಡ್ಸ್ಗೆ ಹೋಗ್ಬೋದು, ತಿನ್ಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂದ್ರೂ ಹೇಳೋಕ್ಕೆ. ಡಿ ವಿ ಅವ್ರಿಗೆ ಪುಣ್ಯಕ್ಕೆ ಹುಡುಗಿರು ಕಾಣಿಸಿಲ್ಲ, ಬರೀ ಫೋಟೋ ಹಿಡಿತಾರಷ್ಟೇ. ಏನು ಹೇಳ್ರಿ ನನ್ನ ಬ್ಲಾಗಲ್ಲಿ? ಹಾಂ ಮಾಡ್ತಾ ಇದ್ದೀರಿ. ಅದಕ್ಕೆ ಒಂದು ಜಾಸ್ತಿ ಮಾಡ್ತಾ ಇರೋದು. ಥರ್ಲೆ ನಂಬರ್ 1.
ಅದ್ದಿ ನೋಡಿ ಫುಲ್ ಮಜಾ. ಅವ್ನ ಕಂಪನಿಗೆ ರಿಯಾ ಬೇರೆ ಇದ್ದಾಳಲ್ವಾ, ಹಿಡಿಯೋಕ್ಕಾಗೋದಿಲ್ಲ ಇಬ್ಬರು ಜೊತೆಗೆ ಸೇರಿದ್ರೆ. ಆಲ್ಸೋ ಶೂಟೆಲ್ಲ ಮುಗಿಸ್ಕೊಂಡು ನಾವಲ್ಲಿ ಚಸ್ಕಾ ಬನ್ಗೆ ಹೋಗಿ ಮತ್ತೆ ಇಲ್ಲಿಗೆ ಬರೋ ಗ್ಯಾಪಲ್ಲಿ ತುಂಬಾ ಕೆಮ್ಮು ಜಾಸ್ತಿ ಆಗ್ಬಿಡ್ತು ನನಗೆ. ಯಾವ ಲೆವೆಲ್ಗಂದರೆ ಸಿಗ್ನಲಲ್ಲೇ ಇಳಿದ್ಬಿಟ್ಟು ಅಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ಬಿಟ್ಟೆ ನಾನು. ಆಗಲಿಲ್ಲ ಕಾರಲ್ಲಿ ಕೂತ್ಕೊಳ್ಳೋಕ್ಕೆ, ಒಂದು ಸ್ವಲ್ಪ ಗಾಳಿ ಬೇಕು ಅಂತ, ಫ್ರೆಶ್ ಏರ್ ಬೇಕಂತ ಅನಿಸ್ತಾ ಇತ್ತು. ಸೊ ಸ್ವಲ್ಪ ಫ್ರೆಶ್ ಏರ್ ಬೇಕಂತ ಅನಿಸ್ತಾ ಇತ್ತು. ಹೇಗಿದ್ರು ಎಲ್ಲರೂ ಸಿಕ್ಕಿದ್ದೀವಲ್ಲ, ಹಾಗೆ ಡಿನ್ನರ್ ಎಲ್ಲಾದರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಮುಂಚೆನೇ. ಸೊ ಹಾಗೆ ಜೆ ಪಿ ನಗರಲ್ಲಿ ಸುಮಾರು ಪ್ಲೇಸಸ್ ಇದೆ. ಸೊ ಇಲ್ಲಿ ಬಂದ್ವಿ. ಡಿನ್ನರ್ ಎಲ್ಲ ಚೆನ್ನಾಗೇ ಇತ್ತು, ಬಿಕಾಸ್ ಹುಷಾರಲ್ದಿರೋದ್ರಿಂದ ಏನೂ ನೀಟಾಗಿ ಟ್ರೈ ಮಾಡೋಕ್ಕಾಗಿಲ್ಲ, ಟೇಸ್ಟ್ ಮಾಡೋಕ್ಕೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ DNT ವ್ಲಾಗ್ಸ್. ಟಾರಾ, ಬಾಯ್ ಬಾಯ್.